ಬಗೆದಷ್ಟು ಬಯಲಾಗುತ್ತಿದೆ ರನ್ಯಾ ರಾವ್ ಚಿನ್ನದ ಜಾಲ. ಬ್ಲ್ಯಾಕ್ ಮನಿ ವೈಟ್ ಮಾಡೋಕೆ ಎರಡೆರಡು ಕಂಪನಿ. ಹಣದ ಮೂಲ ಬೆನ್ನಟ್ಟಿದ ಇಡಿ, ನಟಿ ರನ್ಯಾಗೆ ನಡುಕ. ನಟಿ ರನ್ಯಾ ರಾವ್ ಚಿನ್ನದ ಜಾಲ ಭೇದಿಸಲು 4 ತನಿಖಾ ತಂಡಗಳು ಅಖಾಡಕ್ಕೆ ಇಳಿದಿವೆ. ತನಿಖೆಯಲ್ಲಿ ಚಿನ್ನದ ಚೋರಿ, ರನ್ಯಾ ರಾವ್ ಒಂದೊಂದೇ ಕಳ್ಳಾಟ ಬಯಲಾಗುತ್ತಲೇ ಇವೆ. ಗೋಲ್ಡ್ ಸ್ಮಗ್ಲಿಂಗ್ನಿಂದ ಬಂದ ಕಪ್ಪು ಹಣವನ್ನ ವೈಟ್ ಮಾಡೋಕೆ ದುಬೈ, ಬೆಂಗಳೂರಲ್ಲಿ ಕಂಪನಿ ಆರಂಭಿಸಿದ್ದರು ಎಂಬ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಕಪ್ಪು ಹಣ ವೈಟ್ ಮಾಡೋಕೆ ಬೆಂಗಳೂರು, ದುಬೈನಲ್ಲಿ ಕಂಪನಿ ತೆರೆದಿದ್ದಳು ರನ್ಯಾ ರಾವ್. 2023ರಲ್ಲಿ ದುಬೈನಲ್ಲಿ ವೈರಾ ಡೈಮಂಡ್ಸ್ ಟ್ರೇಡಿಂಗ್ ಕಂಪನಿ ತೆರೆದಿದ್ದು, ಇದೇ ಕಂಪನಿಯಲ್ಲಿ ಆರೋಪಿ ತರುಣ್ ರಾಜ್ ಕೂಡ ಪಾಲುದಾರ. ಇನ್ನು 2022ರಲ್ಲೇ ಬೆಂಗಳೂರಲ್ಲಿ ಬಯೋ ಎನ್ಹೋ ಇಂಡಿಯಾ ಕಂಪನಿ ತೆರೆದಿದ್ದು, ಅದಾದ ಬಳಿಕ ಕ್ಸಿರೋದಾ ಇಂಡಿಯಾ ಎಂದು ಹೆಸರು ಬದಲಿಸಿದ್ದರು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಕ್ರಮವಾಗಿ ಗಳಿಸಿದ ಹಣವನ್ನ ಸಕ್ರಮಗೊಳಿಸಲು 2 ಕಂಪನಿಯನ್ನ ಆರಂಭಿಸಿದ್ದರು ಎಂದು ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಶೀಘ್ರವೇ ರನ್ಯಾ ರಾವ್, ತರುಣ್ ವಶಕ್ಕೆ ಪಡೆದು ಇಡಿ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹವಾಲಾ ಮೂಲಕ ಚಿನ್ನ ಖರೀದಿಗೆ ದುಬೈಗೆ ಹಣ ರವಾನೆ. ತರುಣ್ ರಾಜ್ ವ್ಯವಹಾರದ ಮೇಲೆ ಇಡಿ ಹದ್ದಿನ ಕಣ್ಣು. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಹವಾಲಾ ವ್ಯವಹಾರ ನಡೆದಿದ್ದು ಡಿಆರ್ಐ ತನಿಖೆಯಲ್ಲಿ ಬಯಲಾಗಿದೆ. ಹೀಗಾಗಿ ತರುಣ್ ರಾಜ್ ಹಣಕಾಸಿನ ವ್ಯವಹಾರದ ಮೇಲೆ ಇಡಿ ತಲಾಶ್ ಮಾಡ್ತಿದ್ದು, ತರುಣ್ ಬ್ಯಾಂಕ್ ಡೀಟೇಲ್ಸ್ ಜಾಲಾಡ್ತಿದೆ. ಹವಾಲಾ ಮೂಲಕ ಚಿನ್ನ ಖರೀದಿಗೆ ದುಬೈಗೆ ಹಣ ರವಾನೆ ಮಾಡಿದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಭಾರತದ ಯಾವ ನಗರದಿಂದ ದುಬೈಗೆ ಹಣ ರವಾನೆ ಆಗಿದೆ, ಪ್ರಕರಣದಲ್ಲಿ ಯಾರದ್ದೆಲ್ಲ ಕೈವಾಡ ಇದೆ ಎಂದು ಇಡಿ ಬೆನ್ನು ಬಿದ್ದಿದೆ. ತರುಣ್ ಫೋನ್ ಚಾಟಿಂಗ್ಸ್ ಹಾಗೂ ಇಮೇಲ್ಗಳನ್ನ ಜಾಲಾಡ್ತಿರುವ ಇಡಿ ಶೀಘ್ರದಲ್ಲೇ ವಶಕ್ಕೆ ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಿದೆ. ಅಮೆರಿಕದ ಪಾಸ್ಪೋರ್ಟ್ ಮುಂದಿಟ್ಟು ಚಿನ್ನದ ದಂಧೆ. ಜಿನೇವಾ ಹೆಸರೇಳಿ ಬೆಂಗಳೂರಿಗೆ ನಿರಂತರ ಚಿನ್ನ ಸಾಗಾಟ. ರನ್ಯಾ ಗ್ಯಾಂಗ್ ಚಿನ್ನದ ದಂಧೆ ಒಂದೊಂದೇ ಕರಾಳ ಮುಖಗಳು ಬಯಲಾಗ್ತಲೇ ಇವೆ. ಡಿಆರ್ಐ ತನಿಖೆಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿವೆ. ತರುಣ್ ರಾಜ್ ವೀಸಾ ಮುಂದಿಟ್ಕೊಂಡು ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತೀವಿ ಎಂದೇಳಿ ಬೆಂಗಳೂರಿಗೆ ಚಿನ್ನ ಸಲೀಸಾಗಿ ಸಾಗಿಸ್ತಿದ್ದರು. ಚಿನ್ನದ ದಂಧೆಗೆ ಅಮೆರಿಕ ಪಾಸ್ಪೋರ್ಟ್, ಜಿನೇವಾ ವೀಸಾ ಬಳಕೆ ಮಾಡಿಕೊಂಡಿದ್ದು ದೃಢಪಟ್ಟಿದೆ. ಬೆಂಗಳೂರಿಗೆ ಚಿನ್ನ ತರಲು ದುಬೈನಲ್ಲಿ ಮಹಾ ನಾಟಕವಾಡಿದ್ದ ರನ್ಯಾ, ಸ್ವಿಟ್ಜರ್ಲ್ಯಾಂಡ್ನ ಜಿನೇವಾಗೆ ಚಿನ್ನ ತೆಗೆದುಕೊಂಡು ಹೋಗ್ತಿದ್ದೀವಿ ಎಂದು ಭಾರತಕ್ಕೆ ಹಲವು ಬಾರಿ ಚಿನ್ನ ಸಾಗಿಸಿದ್ದಾರೆ. ನವೆಂಬರ್ 13, ಡಿಸೆಂಬರ್ 20ಕ್ಕೆ ಚಿನ್ನ ಸಾಗಿಸಿದ ದಾಖಲೆ ಡಿಆರ್ಐಗೆ ಲಭ್ಯವಾಗಿದೆ. ರನ್ಯಾ ದುಬೈಗೆ ಹೋದಾಗಲೆಲ್ಲ ತರುಣ್ ರಾಜ್ ಜೊತೆಯಲ್ಲಿರ್ತಿದ್ದ. ಅಮೆರಿಕ ಪಾಸ್ಪೋರ್ಟ್ ಮೂಲಕ ದುಬೈ ಕಸ್ಟಮ್ಸ್ ದಾರಿ ತಪ್ಪಿಸುತ್ತಿದ್ದ ರನ್ಯಾ, ಸ್ವಿಟ್ಜರ್ಲ್ಯಾಂಡ್ಗೆ ಚಿನ್ನ ಎಂದು ದುಬೈ ಕಸ್ಟಮ್ಸ್ ವಿಭಾಗಕ್ಕೆ ಸುಳ್ಳು ಹೇಳಿ ಬೆಂಗಳೂರಿಗೆ ಚಿನ್ನ ಸಾಗಿಸುತ್ತಿದ್ದರು. 2023ರಿಂದ ಈವರೆಗೆ ರನ್ಯಾ 52 ಬಾರಿ ದುಬೈ ಪ್ರವಾಸ. 2025ರ ಜನವರಿಯಿಂದಲೇ 27 ಬಾರಿ ದುಬೈ ಟ್ರಿಪ್. 42 ಸಲ ಬೆಳಗ್ಗೆ ಹೋಗಿ ಸಂಜೆ ಹೊತ್ತಿಗೆ ರನ್ಯಾ ವಾಪಸ್. ನಟಿ ರನ್ಯಾ ರಾವ್ಗೆ ಮುಳುವಾಗಿದ್ದೇ ಟ್ರಾವೆಲ್ ಹಿಸ್ಟರಿ. 2023ರಿಂದ ಇಲ್ಲಿಯವರೆಗೂ ರನ್ಯಾ 52 ಬಾರಿ ದುಬೈ ಪ್ರವಾಸ ಮಾಡಿದ್ದಾರೆ. ಈ ವರ್ಷ 27 ಬಾರಿ ದುಬೈ ಟ್ರಿಪ್ ಮಾಡಿದ್ದಾಳೆ. ಇನ್ನೊಂದು ಅಚ್ಚರಿ ಸಂಗತಿ ಅಂದ್ರೆ 52 ಬಾರಿ ಟ್ರಿಪ್ಗಳಲ್ಲಿ 42 ಬಾರಿ ದುಬೈಗೆ ಬೆಳಗ್ಗೆ ಹೋಗಿ ಸಂಜೆ ವಾಪಸ್ ಆಗಿದ್ದಾರೆ. ರನ್ಯಾಳ ಬ್ಯಾಂಕ್ ಖಾತೆಗಳ 2 ವರ್ಷದ ವಹಿವಾಟಿನ ಬಗ್ಗೆ ಡಿಆರ್ಐ ತನಿಖೆಗೆ ಇಳಿದಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಬಂಧಿತನಾಗಿರುವ ತರುಣ್ ರಾಜ್ ಜಾಮೀನು ಅರ್ಜಿಯನ್ನ ನಾಳೆಗೆ ಮುಂದೂಡಲಾಗಿದೆ. ಇನ್ನೊಂದೆಡೆ ಜತಿನ್ ವಿರುದ್ಧ ಬಲವಂತದ ಕ್ರಮ ಕೈಗೊಳ್ಳದಂತೆ ಹೈಕೋರ್ಟ್ ಸೂಚನೆ ನೀಡಿದೆ. ಡಿಆರ್ಐ ಆಕ್ಷೇಪಣೆ ಸಲ್ಲಿಸಲು ಸಮಯ ಕೋರಿದ್ದು ಮಾರ್ಚ್ 24ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.